ಬೆಂಗಳೂರು ನಗರದಲ್ಲಿ ಒಂಟಿತನದೊಂದಿಗೆ ಬದುಕುತ್ತಿರುವ ಆಶಿಕಾ ಎಂಬ ಇಂಟ್ರೋವರ್ಡ್ ಮಹಿಳೆಯ ಕತೆ. ಅವಳ ಕನಸಿನಂತೆ ಕಾಣುವ ಅರ್ಣವ್ ಎಂಬ ಹೊಸ ಸಹೋದ್ಯೋಗಿಯ ಪ್ರವೇಶದಿಂದಲೇ ಅವಳ ಜೀವನದಲ್ಲಿ ಬೆಳಕು ಮೂಡುತ್ತದೆ. ತಾನು ತೀವ್ರವಾಗಿ ಆಕರ್ಷಣೆಯಾದರೂ ಅರ್ಣವ್ ಮಾತ್ರ ಮುಕ್ತವಾಗಿ ಪ್ರತಿಕ್ರಿಯಿಸುತ್ತಿಲ್ಲ. ಸಾಧಾರಣ ಪ್ರೀತಿ ಕಥೆಯಂತಿಲ್ಲ ಇದು. ಇಲ್ಲಿ ಉಂಟಾಗುತ್ತದೆ ಭಾವನೆಗಳ ಗೊಂದಲ, ಸನ್ನಿಹಿತ ಶೀಘ್ರತೆ ಮತ್ತು ಆಘಾತಕಾರಿ ಸತ್ಯ. ಆ ಸತ್ಯವು ಆಶಿಕಾಳ ಪ್ರೀತಿಯನ್ನು ಮುರಿದು ಹಾಕುತ್ತದೆಯೇ ಅಥವಾ ಮತ್ತೊಂದು ರೂಪ ನೀಡುತ್ತದೆಯೇ ಎಂಬುದೇ ಕಥೆಯ ರಹಸ್ಯ. ನಗು ಹಿಂಡಿದ ಬೆಳಕು. ಬೆಂಗಳೂರು ಮೆಟ್ರೋ ನಗರದ ಇತ್ತೀಚಿನ ಒಂದು ಮಳೆಯ ರಾತ್ರಿ. ನನ್ನ ಕೊಠಡಿಯಲ್ಲಿ ಒಂಟಿತನದ ಜೊತೆ ಕುಳಿತಿದ್ದೆ. ಲ್ಯಾಪ್ಟಾಪ್ನಲ್ಲಿ ಎ ಲಿಟಲ್ ಥಿಂಗ್ಸ್ ನ ಅಂತಿಮ ಎಪಿಸೋಡ್ ನಡೆಯುತ್ತಿದ್ದರೂ ಹೃದಯದಲ್ಲಿ ನಡೆಯುತ್ತಿದ್ದ ಖಾಲಿತನ ತುಂಬಲಾರದೆ ತೀವ್ರವಾಗುತ್ತಿತ್ತು. ನಾನು ಆಶಿಕಾ, 30 ಹರೆಯದ, ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಅಲ್ಪ ಮಾತಿನ ಹುಡುಗಿ. ಹುಟ್ಟಿನಿಂದಲೇ ಇಂಟ್ರೋವರ್ಟ. ಗೆಳೆಯರೊಬ್ಬರೂ ಇಲ್ಲ, ಸಂಬಂಧವೇ ಇಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಂಡರ್ ಎಲ್ಲವನ್ನೂ ಪ್ರಯತ್ನಿಸಿದ್ದೆ. ಆದರೆ ಯಾವುದೂ ಪ್ರಯೋಜನ ಆಗಿಲ್ಲ. ನಾನು ಬಯಸಿದಂತೆ ಒಬ್ಬನೂ ಇಲ್ಲವೆಂಬ ಆಳವಾದ ಖಿನ್ನತೆ ರಾತ್ರಿ ಹೊತ್ತು ಹೆಚ್ಚು ಕಾಡುತ್ತಿತ್ತು. ಆ ಸಮಯದಲ್ಲೇ ನಮ್ಮ ಟೀಮ್ಗೆ ಹೊಸವನೊಬ್ಬನು ಸೇರಿದ. ಅವನ ಹೆಸರು ಅರ್ಣವ್. ಟಾಲ್, ಡಸ್ಕಿ ಸ್ಕಿನ್, ನೀಟ್ಲಿ ಟ್ರಿಮ್ಡ್ ಬಿಲ್ಡ್ ಮತ್ತೆ ಡೀಪ್ ಬ್ರೌನ್ ಐಸ್. ಮೊದಲ ದಿನವೇ ನಾನು ಅವನಿಗೆ ಸೆಳೆಯಲ್ಪಟ್ಟೆ. ಆ ಕೆಲಸದ ಒತ್ತಡದ ನಡುವೆ ಅವನ ನಗು ಮಾತ್ರ ನನ್ನ ಮನಸ್ಸಿನಲ್ಲಿ ಹೆಚ್ಚು ಚಿರಸ್ಥಾಯಿಯಾಗಿತ್ತು. ಮುಗಿಯದ ಸಂಭ್ರಮ. ಆರಂಭದಲ್ಲಿ ಸಾಮಾನ್ಯವಾಗಿ ಮಾತನಾಡುತ್ತಿದ್ದೆವು. ನಾನು ಒಮ್ಮೆ ಮೂವಿಗೆ ಕರೆದಾಗ ಅವನು ಶರ್, ವೈ ನಾಟ್ ಎಂದು ಕೂಗಿದ. ನಾನು ಗಾಬರಿಗೊಂಡೆ. ಇವನು ನನ್ನ ಜೊತೆ ಮೂವಿಗೆ ಒಪ್ಪುತ್ತಾನೆ ಅಂದರೆ. ಮೊದಲ ಡೇಟ್. ನಾನು ಇನ್ಸಿಡೆಂಟ್ಲಾಗಿ ಅವನ ಭುಜಕ್ಕೆ ತಲೆ ಹಾಕಿದೆ. ಅಷ್ಟು ಚಡಪಡಿಸದೆ ಅವನು ದೀರ್ಘವಾಗಿ ಸುತ್ತಿಕೊಂಡ. ಆ ಗಳಿಗೆ ಅವನ ದೇಹದ ತುಮುಲಬರಿದ ಸುಗಂಧ ನನ್ನ ಶ್ವಾಸವನ್ನೇ ತಡೆಹಿಡಿದಿತು. ಹೆಚ್ಚಾಗಿ ನಾವಿಬ್ಬರೂ ಎಲ್ಲಿಗೆ ಹೋಗುತ್ತಿದ್ದೆವು. ಯಾವಾಗಲೂ ನನ್ನ ಉದ್ದೇಶ ಸ್ಪಷ್ಟವಾಗಿತ್ತೇನು ಎಂಬುದಿಲ್ಲ. ಆದರೆ ನನ್ನ ಸ್ಪರ್ಶದ ಮೌನ ಭಾಷೆ, ಅವನು ನೋಡಿ ನಗು ಮಾಡುವ ತುಸು ನೋಟ ಇವೆರಡೂ ಹೇಳಲಾರದ ನಂಟು ಸೃಷ್ಟಿಸುತ್ತಿದ್ದವು. ನಾನು ಆತನಿಗೆ ಹತ್ತಿರ ಹೋಗುತ್ತಿದ್ದೆ, ನಿಖರವಾಗಿ ಬೆನ್ನು ಮುಟ್ಟಿ ನಿಲ್ಲುತ್ತಿದ್ದೆ. ನಾನು ಉಸಿರಾಡುವಾಗ ಆ ಉಷ್ಣತೆಯ ಅಲೆ ಅವನ ಸವೆ ಹಾದು ಹೋಗುತ್ತಿದ್ದಂತೆ ಅನಿಸುತ್ತಿತ್ತು. ಅವನು ನನ್ನವನೇ. ಒಮ್ಮೆ ನಾನು ಅವನನ್ನು ಪಬ್ಗೆ ಕರೆದೆ. ಅವನು ಬಟ್ಟೆ ಪಳಗದ ಕಪ್ಪು ಟೀಪ್ ಶರ್ಟ್ನಲ್ಲಿ ಅಬ್ಬಬ್ಬಾ ಎಷ್ಟು ಹ್ಯಾಂಡ್ಸಮ್ ಆಗಿದ್ದ. ಆ ರಾತ್ರಿ ನಾನು ಪರ್ಫ್ಯೂಮ್ ಅಚ್ಚರಿಯಾಗಿ ಹಾಕಿದ್ದೆ. ನಾವು ಡಾನ್ಸ್ ಫ್ಲೋರ್ನಲ್ಲಿ ಇದ್ದಾಗ ನಾನು ಅವನ ತೊಡೆಯ ಮೇಲೆ ಕೈ ಇಟ್ಟೆ. ನಮ್ಮ ದೇಹಗಳ ನಡುವೆ ಕೇವಲ ಉಸಿರಿನ ತೊಳಲಾಟವಿತ್ತು. ಆದರೂ ಅವನು ಯಾವತ್ತೂ ಸ್ಫುಟವಾಗಿ ನನ್ನ ಭಾವನೆಗೆ ಪ್ರತಿಕ್ರಿಯಿಸುತ್ತಿರಲಿಲ್ಲ. ನನಗೆ ಹೆದರುತ್ತಾ, ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೇನೆ. ಏನೋ ತಳಮಳ. ಸತ್ಯದ ಪರಿಚಯ. ಆ ಒಂದು ದಿನ ನಾನು ಧೈರ್ಯ ಮಾಡಿ ನನ್ನ ಮನಸ್ಸನ್ನು ಬಿಚ್ಚಿಟ್ಟೆ. ಅವನು ನಿಧಾನವಾಗಿ ಹೇಳಿದ, ಆಶಿಕಾ, ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ನಿನ್ನ ಸನ್ನಿಹಿತತೆಯು ನನಗೆ ಇಷ್ಟ. ಆದರೆ ನನ್ನ ಬಗ್ಗೆ ನಿನಗೊಂದು ವಿಷಯ ಗೊತ್ತಿಲ್ಲ. ನಾನು ಬೆಚ್ಚಿಬಿದ್ದೆ. ಏನು ಅರ್ಥ? ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಕೇಳಿದೆ. ಅವನ ಕಣ್ಣುಗಳಲ್ಲಿ ಕ್ಷಣ ಮಾತ್ರ ನೋವು ತೋರುತ್ತಿತ್ತು. ಅವನು ತಲೆಯಾಡಿಸಿದ. ನಾನು ಟ್ರಾನ್ಸ್ಜೆಂಡರ್ ಆಗಿದ್ದೇನೆ ಆಶಿಕಾ. ನಾನು ಯಾವತ್ತೂ ನನಗೆ ಅನಿಸಿದ್ದನ್ನು ಸಮಾಜಕ್ಕೆ ತೋರಿಸಲಿಲ್ಲ. ಈಗ ಬಹುಶಃ ತೋರಿಸುವ ಸಮಯ ಬಂದಿದೆ ಎನಿಸುತ್ತದೆ. ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗಿತ್ತು. ನಾನು ಶಾಕ್ ಆದೆ. ಆದರೆ ಆಗಲೇ ನಾನು ಅವನ ನಗು, ಅವನ ಸ್ನೇಹ, ಅವನ ಸನ್ನಿಹಿತತೆ, ಅವನ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಎಂಬುದನ್ನು ಅರಿತಿದ್ದೆ. ನಗು ಬೆರೆಸಿದ ಸತ್ಯ. ಅವನು ಮುಂದುವರಿದ, ನೀನು ಬೇರೆಯವರು ಹಾಗೆ ಪ್ರತಿಕ್ರಿಯಿಸುತ್ತೀಯಾ ಎಂದು ನಂಬಿದ್ದೆ. ಆದರೆ ನಿನ್ನ ನೋಟದಲ್ಲಿ ನಾನು ಬೇರೇನನ್ನೂ ನೋಡುತ್ತಿರುವೆ. ಆ ಕ್ಷಣ ನಾನು ಅವನ ಕೈ ಹಿಡಿದೆ. ಅರ್ಣವ್, ನನಗೆ ಬೇಕಾಗಿದ್ದು ನಿನ್ನ ಒಡನಾಡಿತನ, ನಿನ್ನ ಮಮತೆ, ನಿನ್ನ ಸ್ಪರ್ಶ, ನಿನ್ನ ಸತ್ಯ. ಅದನ್ನೇ ನಾನು ಅಜ್ಞಾತವಾಗಿ ಬಯಸುತ್ತಿದ್ದೆ. ಅವನ ಕಣ್ಣುಗಳಿಂದ ಒರೆಯುತ್ತಿದ್ದ ನದಿ ನನ್ನ ಹೃದಯವನ್ನೇ ತೊಳೆದಿಟ್ಟಿತು. ಆ ರಾತ್ರಿ ಮೊದಲ ಬಾರಿಗೆ ನನಗೆ ನನ್ನ ಓಡಾಟಕ್ಕೆ ಯಾರೋ ದೊರೆತಂತೆ ಅನುಭವವಾಯಿತು. ಕೊನೆಯ ಸಾಲು. ಅವನ ಸತ್ಯ ನನ್ನ ಪ್ರೀತಿಯನ್ನು ದುರ್ಬಲ ಮಾಡಲಿಲ್ಲ, ಬದಲಿಗೆ ನನ್ನ ಪ್ರೀತಿಗೆ ಅರ್ಥವನ್ನು ನೀಡಿತು.